ಹೆಲೋ ಅಗೇನ್ ಗೈಸ್. ಸೊ ಕರ್ನಾಟಕದಿಂದ ನಮ್ಮ ರೈತರು ಯಾರು ಎಕ್ಸ್ಪೋರ್ಟ್ ಮಾಡ್ಬೇಕನ್ನತ್ರಿ ಅಥವಾ ರೈತರ ಕಡೆಯಿಂದ ತಗೊಂಡು ಎಕ್ಸ್ಪೋರ್ಟ್ ಮಾಡಿ ರೈತರಿಗೆ ಇನ್ನೂ ಜಾಸ್ತಿ ನಾವು ಪ್ರಾಫಿಟ್ ಮಾಡಿಕೊಡ್ಬೇಕಂತ ಹೇಳಿ ಭಾಳಷ್ಟು ಜನ ನಂಗೆ ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ. ಅವ್ರ ಸಲುವಾಗಿ ಕಾಂಪಿಟೇಟರ್ ಅನಾಲಿಸಿಸ್ ನೀವು ಮಾಡ್ಬೇಕಂತಂದ್ರೆ ವರ್ಲ್ಡ್ ಮಾರ್ಕೆಟ್ ಒಳಗಡೆ ನಿಮ್ಮ ಪರ್ಟಿಕ್ಯುಲರ್ ಅಗ್ರೋ ಪ್ರಾಡಕ್ಟ್, ಫಾರ್ ಎಕ್ಸಾಂಪಲ್ ಚಿಲ್ಲಿ ಇರಲಿ, ಪೆಪ್ಪರ್ ಇರಲಿ, ಟರ್ಮರಿಕ್ ಇರಲಿ, ಬನಾನಾ ಇರಲಿ ಅಥವಾ ಯಾವುದೇ ಪ್ರಾಡಕ್ಟಿಗೆ ಕಾಂಪಿಟೇಟರ್ಸ್ ಯಾರದಾರ, ಯಾವ ಕಂಟ್ರಿದಿಂದ ಯಾವ ಪ್ರಾಡಕ್ಟ್ ಎಷ್ಟು ಪ್ರೊಡಕ್ಷನ್ ಆಗತೈತಿ, ಈಲ್ಡ್ ಎಷ್ಟೈತಿ, ಸ್ಟಾಕ್ ಎಷ್ಟೈತಿ ಅವ್ರ ಕಡೆ, ಇದನ್ನೆಲ್ಲಾನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗೈತಿ ಅಂತಂದ್ರೆ ಒಂದು ವೆಬ್ಸೈಟ್ ಐತಿ. ಆ ವೆಬ್ಸೈಟ್ ಮೇಲೆ ಹೋಗಿ ನೀವು ಕಾಂಪಿಟೇಟರ್ ಅನಾಲಿಸಿಸ್ ಮಾಡ್ಬೋದು. ಇದು ಮಾಡೋದು ಭಾಳ ಇಂಪಾರ್ಟೆಂಟ್ ಐತಿ. ಸೊ ಗೈಸ್, ಲೆಟ್ಸ್ ಚೆಕ್ ಔಟ್ ದ ವೆಬ್ಸೈಟ್. ಗೂಗಲ್ ಮೇಲೆ ಬಂದು ನೀವು ಫಾವ್ಸ್ಟ್ಯಾಟ್ ಅಂತೇಳಿ ಒಂದು ವೆಬ್ಸೈಟ್ ಐತಿ. ಫಾವ್ಸ್ಟ್ಯಾಟ್ ವೆಬ್ಸೈಟ್ ಮೇಲೆ ಬರ್ರಿ. ಓಕೆ, ಸೊ ಈ ವೆಬ್ಸೈಟ್ ಮೇಲೆ ಬಂದಮೇಲೆ ಇಫ್ ಯು ಗೋ ಇನ್ ಟು ಡೇಟಾ ಪ್ರೊಡಕ್ಷನ್ ಒಳಗೆ ಹೋಗ್ರಿ. ಓಕೆ, ಕ್ರಾಪ್ಸ್ ಆ್ಯಂಡ್ ಲೈಫ್ ಸ್ಟಾಕ್ಸ್ ಇದಕ್ಕೆ ನೀವು ಬಂದ್ರಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ ನೀವು ಯಾವುದೇ ಒಂದು ಪ್ರಾಡಕ್ಟ್ ಇರಲಿ ನಿಮ್ಮದು. ಓಕೆ, ಸೊ ಎಲ್ಲ ಕಂಟ್ರೀಸ್ ಸೆಲೆಕ್ಟ್ ಮಾಡಿರಿ. ಪ್ರೊಡಕ್ಷನ್ ಕ್ವಾಂಟಿಟಿ ಈಗ ನಿಮ್ಗೆ ಯಾವ ಪ್ಯಾರಾಮೀಟರ್ ಇಲ್ಲಿ ಚೆಕ್ ಮಾಡೋದೈತಿ ಅದನ್ನು ನೋಡಿರಿ. ಏರಿಯಾ ಹಾರ್ವೆಸ್ಟೆಡ್, ಎಷ್ಟು ಏರಿಯಾ ಅವ್ರು ಹಾರ್ವೆಸ್ಟ್ ಮಾಡಕತ್ತಾರೆ, ಈಲ್ಡ್ ಏನು ಬರತೈತಿ, ಪ್ರೊಡಕ್ಷನ್ ಕ್ವಾಂಟಿಟಿ ಏನೈತಿ, ಸ್ಟಾಕ್ಸ್ ಅವ್ರ ಕಡೆ ಏನಿರ್ತೈತಿ ಅಂದರೆ. ಸೊ ಇನ್ ಕೇಸ್ ನಾವು ಪ್ರೊಡಕ್ಷನ್ ಕ್ವಾಂಟಿಟಿ ಚೆಕ್ ಮಾಡ್ಬೇಕಂತಿದ್ವಿ ಅಂತಂದ್ರೆ ಇಲ್ಲಿ ಬಂದು ನೀವು ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ಬೋದು. ಓಕೆ, ಸೊ ಎಲ್ಲ ಕ್ಯಾಟಗರೀಸ್ ಒಳಗಡೆ ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾವೀಗ ಬನಾನಾ ತೊಗೋತೀವಿ ಅಂತ ಹೇಳ್ತಾರೆ. ಓಕೆ, ಬನಾನಾಸ್. ಸೊ ಯಾವ ವರ್ಷದ ನಿಮಗೆ ಪ್ರೊಡಕ್ಷನ್ ಕ್ವಾಂಟಿಟಿ ಈ ಎಲ್ಲ ಕಂಟ್ರೀಸ್ ಒಳಗಡೆ ಯಾವ ವರ್ಷದ ಪ್ರೊಡಕ್ಷನ್ ಕ್ವಾಂಟಿಟಿ ನಿಮಗೆ ನೋಡ್ತೈತಿ. ಫಾರ್ ಎಕ್ಸಾಂಪಲ್ 2024 ರೀಸೆಂಟ್ ನಮ್ಗೆ ನೋಡಿತ್ತು ಅಂತಂದ್ರೆ ಶೋ ಡೇಟಾ ಅಂತೇಳಿ ನಾವು ನೋಡ್ತೀವಿ. ಈ ಶೀಟ್ ನಿಮಗೆ ಏನು ಬರ್ತೈತಿ, ಇದ್ರೊಳಗೆ ನಿಮ್ಗೆ ಒಂದು ಏನು ಐಡಿಯಾ ಬರ್ತೈತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾವು ವ್ಯಾಲ್ಯೂ ವೈಸ್ ನಾವು ಸೆಲೆಕ್ಟ್ ಮಾಡಿದ್ವಿ ಅಂತಂದ್ರೆ ಎಲ್ಲದಕ್ಕಿಂತ ಹೈಯೆಸ್ಟ್ ಬನಾನಾ, ಎಲ್ಲದಕ್ಕಿಂತ ಹೈಯೆಸ್ಟ್ ಪ್ರೊಡಕ್ಷನ್ ಯಾವುದೈತಿ, ಇಂಡಿಯಾ ಐತಿ. ಓಕೆ, ಅದಾದಮೇಲೆ ಚೈನಾ ಮೇನ್ಲ್ಯಾಂಡ್, ಇಂಡೋನೇಷಿಯಾ, ಇಕ್ವೆಡೋರ್, ಓಕೆ, ಬ್ರೆಜಿಲ್, ನೈಜೀರಿಯಾ, ಫಿಲಿಪೀನ್ಸ್. ಸೊ ಇನ್ ಕೇಸ್ ನಿಮ್ಮ ಪ್ರಾಡಕ್ಟ್ ನೀವೇನು ಸೆಲೆಕ್ಟ್ ಮಾಡತ್ತೀರಿ, ಅದು ಪ್ರಾಡಕ್ಟ್ ನೀವು ಬನಾನಾ ಸೆಲೆಕ್ಟ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಬೇರೆ ಕಂಟ್ರೀಸ್ ಒಳಗಡೆ ಯಾವ ಕಂಟ್ರೀಸ್ ಒಳಗೆ ಎಷ್ಟು ಪ್ರೊಡಕ್ಷನ್ ಆಗತೈತಿ ನಿಮ್ಮ ಕಾಂಪಿಟೇಟರ್ ಅನಾಲಿಸಿಸ್ ನೀವು ಮಾಡ್ಬೇಕಂತಿದ್ರಿ ಅಂತಂದ್ರೆ ದಿಸ್ ಇಸ್ ದ ಬೆಸ್ಟ್ ವೇ. ಸೊ ನೀವು ವಿಜುವಲೈಸ್ ಡೇಟಾಗೆ ಬಂದು ಇಲ್ಲೂ ನಿಮ್ಮದು ಪ್ರಾಡಕ್ಟ್ ಹಾಕ್ಬೋದು ಬನಾನಾಸ್ ಅಂತೇಳಿ. ವರ್ಲ್ಡ್ ಟೋಟಲ್. ಸೊ ದೀಸ್ ಆರ್ ದ ಕಂಟ್ರೀಸ್. ಈ ಕಂಟ್ರೀಸ್ ಒಳಗಡೆ ಯಾವ್ಯಾವ ಡಾರ್ಕ್ ರೆಡ್ ಅದಾವೆ, ದೋಸ್ ಆರ್ ದ ಹೈಯೆಸ್ಟ್ ಮ್ಯಾನುಫ್ಯಾಕ್ಚರ್ ಆರ್ ಪ್ರೊಡ್ಯೂಸರ್ಸ್ ಆಫ್ ಬನಾನಾಸ್. ಓಕೆ, ಸೊ ಇಲ್ಲಿ ನಿಮಗೆ ಎಷ್ಟು ಟನ್ಸ್ ಇಲ್ಲಿ ಬರಾಕತೈತಿ ಅದನ್ನು ನಿಮ್ಗೆ ಗೊತ್ತಾಗ್ತೈತಿ. ಓಕೆ, ದಿಸ್ ಇಸ್ ವಾಟ್ ದ ಟನ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ದೀಸ್ ಪರ್ಟಿಕ್ಯುಲರ್ ಕಂಟ್ರೀಸ್. ಇಂಡೋನೇಷಿಯಾ. ಓಕೆ, ಸೊ ಆಲ್ ದೀಸ್ ಪಪುವಾ ನ್ಯೂ ಗಿನಾ. ಕಾಂಪಿಟೇಟರ್ ಅನಾಲಿಸಿಸ್ ನೀವು ಮಾಡ್ಬೇಕಂತಿದ್ರಿ ಅಂತಂದ್ರೆ ದಿಸ್ ಈಸ್ ದ ವೆಬ್ಸೈಟ್ ಫಾವ್ಸ್ಟ್ಯಾಟ್ ಅಂತ ಹೇಳಿ. ಸೊ ಇದ್ರೊಳಗೆ ಇನ್ನೂ ಭಾಳಷ್ಟು ಬೇರೆ ಡೇಟಾಸ್ ಸ್ಟಾಟಿಸ್ಟಿಕ್ಸ್ ನೀವು ಸ್ಟಡಿ ಮಾಡ್ಬೋದು. ಬಟ್ ನಿಮಗೆ ಒಂದು ಎಕ್ಸಾಂಪಲ್ ಅಂತ ಹೇಳಿ ಇದನ್ನು ನಾನು ಹೇಳಿದೆ. ಸೊ ಗೈಸ್, ಅಗ್ರೋ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಮಾಡ್ಬೇಕನ್ನೋರಿಗೆ ಈ ರೀಲ್ ಡೆಫಿನೆಟ್ಲಿ ಶೇರ್ ಮಾಡಿರಿ. ದೇ ವಿಲ್ ಥ್ಯಾಂಕ್ ಯು ಲೇಟರ್. ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಫಾಲೋ.